ಯಾವ ತರ ದ್ವೇಷ ಏನ್ ಬದಲು ಏನು ವಿಷಯ ಇದು? ಇವತ್ತಿನ ದಿನ ಮಂಡ್ಯದಲ್ಲಿ ಹಲವಾರು ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥದ್ದಕ್ಕೋಸ್ಕರ ಬಂದಿದ್ದೇನೆ. ಇವತ್ತು ನಮ್ಮ ಮಂಡ್ಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ಲಿಫ್ಟು ಮತ್ತು ಮಕ್ಕಳು ಏನು ಆಹಾರದ ಕೊರತೆಯಿಂದ ವೆಯ್ಟ್ ಕಡಿಮೆ ಇರತಕ್ಕಂಥದ್ದು, ಅವ್ರಿಗೆ ಇರಬೇಕಂತ ತೂಕಕ್ಕಿಂತ ಕಡಿಮೆ ಇದ್ದು ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸ್ತಾ ಇರತಕ್ಕಂಥ ಮಕ್ಕಳಿಗೆ ಇಲ್ಲಿ ವಿಶೇಷವಾಗಿ ಅವರ ಆರೋಗ್ಯ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಕಟ್ಟಡದ ಉದ್ಘಾಟನೆ, ಹೀಗೆ ಕೆಲವು ಯೋಜನೆಗಳಲ್ಲಿ 1.5 ಕೋಟಿ ವೆಚ್ಚದಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೇವೆ, ಇನಾಗ್ರೇಷನ್ ಮಾಡಿದ್ದೇವೆ. ಅದರ ಜೊತೆಗೆ ಇವತ್ತು ಔಟ್ ಪೇಷೆಂಟ್ನ ಒಂದು ಬಿಲ್ಡಿಂಗ್ ಏನಿದೆ ಅದು ರಿನೋವೇಟ್ ಆಗಬೇಕು ಅನ್ನೋದಕ್ಕೆ ಡಾಕ್ಟ್ರು ಇವತ್ತೇ ನನ್ನ ಮುಂದೆ ಹೇಳಿದ್ದಾರೆ. ಅವ್ರಿಗೆ DPR ಮಾಡಿ ಒಂದು ಸಂಪೂರ್ಣ ಏನು ಹಣ ಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಕೊಡ್ತಕ್ಕಂಥ ಕೇಳಿದ್ದೇನೆ. ಅವರ ಲೆಕ್ಕಾಚಾರ 6.5 ಇಂದ 7 ಕೋಟಿ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ. ಅದನ್ನು ಕೊಡಲಿಕ್ಕೆ ಹೇಳಿದ್ದೇನೆ ಡೀಟೇಲ್ ನಮ್ಮ ಕಚೇರಿಗೆ. ಇವತ್ತು ನಮ್ಮ ನಗರಸಭೆಯಿಂದ ನಗರದ ಕ್ಲೀನಿಂಗ್ ಮಾಡ್ತಕ್ಕಂಥದ್ದಕ್ಕೆ ಒಂದು ವಿಷಯ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಕಾರ್ಯಕ್ರಮದಲ್ಲಿ, ಕೇಂದ್ರ ಸರ್ಕಾರದ ಕಾರ್ಯಕ್ರಮದಲ್ಲಿ ಅಲ್ಲಿ ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಲಿಕ್ಕೆ ಮೆಷಿನ್ನ ಅಂತ ಖರೀದಿ ಮಾಡಿದ್ದಾರೆ. ಅದರ ಒಂದು ಇನಾಗ್ರೇಷನ್ ಇಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಂಥದ್ದು. ಅದರ ಜೊತೆಯಲ್ಲಿ ನರೇಂದ್ರ ಮೋದಿಯವರು ಈಗ 12 ವರ್ಷಗಳ ಒಂದು ಯಶಸ್ಸಿನ ಒಂದು ಹಾದಿಯನ್ನು ತುಳಿದಿದ್ದಾರೆ. 2014ಕ್ಕೆ ಅವರು ಅಧಿಕಾರಕ್ಕೆ ಬಂದ ನಂತರ ಇವತ್ತು ದೇಶದಲ್ಲಿ ಹಲವಾರು ಯೋಜನೆಗಳನ್ನು ಇವತ್ತಿನ ಕಾರ್ಯರೂಪಕ್ಕೆ ತಂದು ಪ್ರತಿ ಬಡ ಕುಟುಂಬಗಳಿಗೆ ಅದು ದೊರಕಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಅವ್ರು ಮಾಡಿರ್ತಕ್ಕಂಥ ಯೋಜನೆಗಳು ಇವತ್ತು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಆರ್ಥಿಕವಾಗಿ ಹಣ ಕೊಟ್ಟಿರ್ತಕ್ಕಂಥದ್ದಿರ್ಬೋದು. ಅದರಿಂದ ಇವತ್ತು ಬಡ ಕುಟುಂಬಗಳ ಪ್ರತಿಯೊಂದು ವ್ಯಕ್ತಿಗಳಿಗೂ ಒಂದೊಂದು ರೀತಿಯಲ್ಲಿ ಅದು ಆಯುಷ್ಮಾನ್ ಭಾರತ್ ಇರ್ಬೋದು, ಜನ್ಧನ್ ಕಾರ್ಯಕ್ರಮ ಇರ್ಬೋದು, ಅಲ್ಲಿಂದ ಮುದ್ರಾ ಕಾರ್ಯಕ್ರಮ ಇರ್ಬೋದು, ಹೀಗೆ ಹಲವಾರು ಯೋಜನೆಗಳಲ್ಲಿ ಇವತ್ತು ಪ್ರಧಾನಮಂತ್ರಿಗಳ ಒಂದು ಚಿಂತನೆಯಿಂದ ಬಂದಿರತಕ್ಕಂಥ ಕಾರ್ಯಕ್ರಮಗಳು ಅದು ಪ್ರತಿ ಕುಟುಂಬಕ್ಕೂ ದೊರಕಬೇಕು ಅಂತಕ್ಕಂಥ ಅವರ ಚಿಂತನೆ ಇವತ್ತೇನು ಯಶಸ್ಸಿನ ಹಾದಿಯಲ್ಲಿ ನಡೀತಾ ಇದೆ. ಭಾರತದ ವಿಕಾಸ 2047ಕ್ಕೆ ಸಂಪೂರ್ಣವಾಗಿ ಇವತ್ತು ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥದ್ದು, ವಿಕಸಿತ ಭಾರತವನ್ನು ನೋಡಬೇಕು ಅಂತಕ್ಕಂಥದ್ದು ಅವರ ಯೋಜನೆಯಲ್ಲಿ ಇರತಕ್ಕಂಥದ್ದೇನಿದೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮ ಇವತ್ತು ಏರ್ಪಾಡು ಮಾಡಿದ್ದೀವಿ. ಸರ್, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ವಿಚಾರ ಏನಾಯ್ತು ಸರ್? ಹೇಳಿದೆವು, ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡೇಶನ್ ಆಗಬೇಕು. ರೆಕಮೆಂಡೇಶನ್ದು ಇನ್ನೂ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿಲ್ಲ. ಕೊಟ್ಟ ತಕ್ಷಣ ಅದ್ರ ಬಗ್ಗೆ ಗಮನ ಹರಿಸ್ತೀವಿ. ಸರ್, ಗೃಹಲಕ್ಷ್ಮಿ ಮತ್ತು ಗೃಹ ಜೊತೆಗೆ ಮರು ಅರ್ಜಿ ಹಾಕಬೇಕು ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಈಗ ಮರು ಅರ್ಜಿ ಹಾಕಿ ಈಗೇನು ಕಳೆದ 3 ವರ್ಷದ ಅನುಭವ ಅವರಿಗಿದೆ. 3 ವರ್ಷದಲ್ಲಿ ಕೆಲವು ಲೋಪದೋಷಗಳಿದೆ ಅಂತಕ್ಕಂಥದ್ದು ಸರ್ಕಾರವೇ ಹೇಳ್ತಾ ಇದೆ. ಅದು ಉದ್ದೇಶಗಳು ಒಳ್ಳೆಯ ಉದ್ದೇಶವೇ, ಆದರೆ ಆ ಒಂದು ಲೋಪಗಳನ್ನು ಸರಿಪಡಿಸ್ತೀವಿ ಅಂತ ಹೇಳಿ ನಿಜವಾದಂಥ ಫಲಾನುಭವಿಗಳನ್ನು ಏನಾದರೂ ಗುರುತಿಸ್ತಕ್ಕಂಥದ್ರಲ್ಲಿ ಏನಾದರೂ ಸರ್ಕಾರ ಆ ಹೊರೆಯನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅದನ್ನು ದುರುಪಯೋಗ ಪಡಿಸ್ಕೋಬಾರ್ದು ಅಷ್ಟೇ. ಅವ್ರು ಕೊಡ್ತಾ ಇದ್ದಾರೆ, ಕೊಡಲಿ, ಅದೇ ನಾನು ಕೊಡ್ತಕ್ಕಂಥದ್ದಕ್ಕೆ ವಿರೋಧ ಇಲ್ಲ. ಆದರೆ ಆ ಕೊಡ್ತಕ್ಕಂಥ ಕಾರ್ಯಕ್ರಮ ರೂಪರೇಷೆಗಳನ್ನು ಅವತ್ತೇನು ಮಾಡಿದ್ರು ಅದರಲ್ಲಿರ್ತಕ್ಕಂಥ ಒಂದು ಲ್ಯಾಪ್ಸಸ್ಸನ್ನು ಈಗ ಸರಿಪಡಿಸ್ಕೊಂಡು ಇವತ್ತು ಹಣ ದುರ್ಬಳಕೆ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಅದರ ಅನುಭವ ಆಗಿದೆ. ಅವತ್ತು ಕೊಡಬೇಕಾದ್ರೆ ಒಂದು ಜನತೆ ಮುಂದೆ ಏನು ಮಾತು ಕೊಟ್ಬಿಟ್ಟಿದ್ರು, ಮುಂದಿನ ಅದರ ಆಗ್ತಕ್ಕಂಥ ಅನಾಹುತಗಳನ್ನು ಯೋಚನೆ ಮಾಡಿದೆ. ಯಾರೋ ಹೇಳಿದ್ರು ಅಂತೇಳಿ ಏಕಾಏಕಿ ಎಲ್ಲ ಘೋಷಣೆ ಮಾಡಿದ್ರು, ತೀರ್ಮಾನ ತೆಗೆದುಕೊಂಡ್ರು. ಆಗ ಅದರ ಬಗ್ಗೆ ಚಿಂತೆ ಮಾಡಲಿಲ್ಲ. ಈಗ ವಿದ್ಯುತ್ ಶಕ್ತಿ ವಿಷಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹೆಸರಿನಲ್ಲಿ ಈಗ ಅವರಿಗೆ ಅದರ ಹೊಡೆತಗಳೇನಾಗಿದೆ, ಆ ಒಂದು ಸಮಯದಲ್ಲಿ ಕೆಲವು ನ್ಯೂನತೆಗಳಿದೆ ಅಂತಕ್ಕಂಥ ನಮ್ಮ ಗಮನಕ್ಕೆ ಬಂದಿದೆ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಹೊಸದಾಗಿ ನೋಂದಣಿ ಆಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇತ್ತು. ಮೊನ್ನೆ ಮುಖ್ಯಮಂತ್ರಿಗಳು JDSನವ್ರಿಗೆ ನಮ್ಮ ಮನೆ ಬಾಗಿಲು ತೆಗೆದಿದೆ ಅಂತ ಹೇಳಿ ಏನಕ್ಕೆ ಬಾಗಿಲು ತೆಗೆದವರೇ JDSನವರಿಗೆ ಬನ್ನಿ ಅಂತ ಬಂದು ಏನು ಮಾಡಬೇಕಂತೆ? ಅಭಿವೃದ್ಧಿ ಕೆಲಸ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ
ಎಲ್ಲ ರೀತಿಯ ಸಹಕಾರ ನಾವು ಕೊಡಲಿಕ್ಕೆ ತಯಾರಾಗಿದ್ದೀವಿ. ರಾಜ್ಯದ ಅಭಿವೃದ್ಧಿಗೆ, ರಾಜ್ಯದ ಪ್ರತಿ ಕುಟುಂಬಗಳ ಬದುಕಿಗೆ ಅವರಿಗೆ ಉತ್ತಮವಾದಂಥ ಏನೇ ಕಾರ್ಯಕ್ರಮ ಮಾಡಿದ್ರು ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ನನ್ನ ಕಾರ್ಯಕರ್ತರಿಗೆ ಯಾಕೆ ನಾನೇ ಬೆಂಬಲ ಕೊಡ್ತೀನಿ ಒಳ್ಳೆ ಕೆಲಸ ಮಾಡಿದ್ರೆ. ಅದಕ್ಕೆ ನಂದು ಏನು ತಕರಾರಿಲ್ಲ. ಪಾಪ ಬಾಗಿಲೇನು ತೆಗೆದು ಕೂತ್ಕೊಳ್ಳೋದೇನು ಬೇಡ. ಯಾಕೆಂದರೆ ಅದು ಮತ್ತೆ ಬಾಗಿಲು ತೆಗೆದುಬಿಟ್ರೆ ಎಂತೆಂಥದ್ದು ಕ್ರಿಮಿಕೀಟಗಳೆಲ್ಲ ಒಳಗಡೆ ಬಂದುಬಿಟ್ರೆ ಎಡವಟ್ಟಾಗ್ಬಿಡ್ತದೆ. ಬಾಗಿಲೇನು ಓಪನ್ ಮಾಡಬೇಡಿ. ಓಪನ್ ಮಾಡದಿದ್ದು ನಾವು ಬೆಂಬಲ ಕೊಡೋಕ್ಕೆ ತಯಾರಾಗಿದ್ದೀವಿ. ಗೃಹಲಕ್ಷ್ಮಿ ವಿಚಾರವಾಗಿ ಸರ್ ಕಳೆದ 2 ತಿಂಗಳು ಬಂದಿಲ್ಲ ಅನ್ನುವಂಥ ಯಾವುದು ಗೃಹಲಕ್ಷ್ಮಿ ಅದು ಪ್ರತಿ ಸಂದರ್ಭದಲ್ಲಿ ಕೊಡಲಿಲ್ಲ ಇದುವರೆಗೂ ಸರ್ಕಾರ. 2 ತಿಂಗಳದು ಇವತ್ತವರೆಗೆ ಚಕಾರ ಎತ್ತಿದ್ರ ಹಲವಾರು ರೀತಿಯಲ್ಲಿ ಅದನ್ನು ಸಾರ್ವಜನಿಕವಾಗಿ ಹಲವಾರು ರೀತಿಯಲ್ಲಿ ಹಲವಾರು ನಾಯಕರುಗಳು ವಿಧಾನಸಭೆ ಕಲಾಪದಲ್ಲಿ ಚರ್ಚೆ ಮಾಡಿ 5,000 ಕೋಟಿ ಏನಾಯಿತು 2 ತಿಂಗಳ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಫಲಾನುಭವಿಗಳಿಗೆ ಹೋಗತಕ್ಕಂಥದ್ದು 5,000 ಕೋಟಿ ಇವತ್ತು ಅಕೌಂಟೇ ಸಿಗ್ತಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. 5,000 ಎರಡು ಅವಧಿ ಕೊಡಬೇಕಂತ 5,000 ಕೋಟಿ ಅದು ಇವತ್ತು ಹಲವಾರು ಬಾರಿ ಪ್ರಶ್ನೆ ಮಾಡಿದ್ರು ಅದಕ್ಕೆ ಚಕಾರ ಎತ್ತಿಲ್ಲ. ಜಾಣ ಮೌನಕ್ಕೆ ಒಳಗಾಗಿದ್ದಾರೆ. ಇವತ್ತಿನವರೆಗೂ ಆಗಿಲ್ಲ. ಹೊಸ ಮುಖ್ಯಮಂತ್ರಿಗಳು ಈಗ ನೆನ್ನೆ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳ ಸಭೆಗಳಲ್ಲಿ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಇನ್ನು ಭ್ರಷ್ಟಾಚಾರ ಮುಕ್ತವಾದಂಥ ರಾಜ್ಯ ಮಾಡ್ತೀವಿ ಅಂತೇಳಿ ಮೊದಲು 5,000 ಕೋಟಿ ಏನಾಗಿದೆ ಅದನ್ನು ಜನತೆ ಮುಂದಿಟ್ಟು ಭ್ರಷ್ಟಾಚಾರದ ನಿರ್ಮೂಲ ಮಾಡಲಿಕ್ಕೆ ಒಂದು ವೇದಿಕೆನ ಚೆನ್ನಾಗಿ ಸಿದ್ಧ ಮಾಡ್ಕೊಳ್ಳಿ ಅನ್ನೋದು ಹೇಳ್ತೀವಿ. ಏನಾಗಿದೆ ಸರ್ ಆ ದುಡ್ಡು? ಅವ್ರು ಸರ್ಕಾರ ಹೇಳಬೇಕು. ನಮಗೆ ಸರ್ಕಾರದಲ್ಲಿ ಮಾಹಿತಿಗಳ ಕೊರತೆ ಅಂತಕ್ಕಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳೋದು ಮಾಹಿತಿ ಕೊರತೆಯಿಂದ ಹೀಗಾಗಿದೆ ಅಂತೇಳಿ. ಆ ಮಾಹಿತಿ ಕೊರತೆ ಸರಿಪಡಿಸ್ಕೊಂಡು ಜನಕ್ಕೆ ದುಡ್ಡು ಹೋಗಬೇಕಲ್ಲ. ಅದಕ್ಕಿನ್ನೂ ಸರಿಯಾದ ರೀತಿ ಸರ್ಕಾರದಿಂದ ಹಿಂದಿನ ಮುಖ್ಯಮಂತ್ರಿಗಳು ಹೇಳಲಿಲ್ಲ. ಅಟ್ಲೀಸ್ಟ್ ಈಗಿನ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ನಿರ್ಮೂಲ ಮಾಡಲಿಕ್ಕೆ ಹೊರಟಿದ್ದಾರೆ. ಇವರಾದರೂ ಹೇಳಲಿ ಅಂತಕ್ಕಂಥ ಜನಗಳ ಅದಕ್ಕೆ ಸತ್ಯಾಸತ್ಯತೆ ಹೇಳಲಿ. ಭ್ರಷ್ಟಾಚಾರ ನಿರ್ಮೂಲ ಮಾಡಬೇಕು. ಅದೇನೋ ಈಗ ತಾಲೂಕು ಕಚೇರಿ ಜಿಲ್ಲಾ ಕಚೇರಿಲಿ ಅದೇನೋ ಫೋನ್ ನಂಬರ್ ಇಡಬೇಕು. 10 ರೂಪಾಯಿ ಲಂಚ ಕಚೇರಿಲಿ ಕೇಳಿದ್ರೆ ದೂರವಾಣಿ ಮುಖಾಂತರ ಅದು ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲ. ಅದು 10 ರೂಪಾಯಿ ಲಂಚ ಕೇಳಿದ್ದನ್ನು ಅವ್ರು ಯಾರು ಹೇಳಬೇಕು ಅಂತ ಅಲ್ಲಿ ನಾನು ಪತ್ರಿಕೆಯಲ್ಲಿ ನೋಡಿದ್ದಪ್ಪ, ನನಗೆ ಗೊತ್ತಿಲ್ಲ. ಕಚೇರಿ ಒಳಗೆ ದುಡ್ಡು ತಗೋಬೇಡಿ ಅಂತ ಹೇಳೋರೆ. ಕಚೇರಿ ಒಳಗೆ ತಗೋಬೇಡಿ ಅಂತೇಳಿ ಅಂದ್ರೆ ಅದರ ಅರ್ಥ ಕಚೇರಿಯಿಂದ ಹೊರಗಡೆ ತಗೋಬೋದು ಅಂತಲ್ಲ. ಇವತ್ತು ಪತ್ರಿಕೆಯಲ್ಲಿ ಬರ್ಬೇಕಾದ್ರೆ ಓದ್ತಾ ಇದ್ದೆ ಕಾರಲ್ಲಿ, ಕಚೇರಿ ಒಳಗೆ ಆಗಬಾರದು ಅಂತ. ಆದರೆ ಒಂದು ಹೇಳ್ತೀನಿ, ಪ್ರಾಮಾಣಿಕವಾಗಿ ಇವತ್ತು ಇಂಥ ವಿಷಯದಲ್ಲಿ ವಿಧಾನಸೌಧ ಮುಖ್ಯಮಂತ್ರಿಗಳ ಕಚೇರಿಯಿಂದಲೇ ನಡೆದರೆ ನಾನು ಸ್ವಾಗತ ಇದೆ. ಈಗ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ನಡೆಯೋದನ್ನು ಅವರಲ್ಲಿ ಯಾರು ನೋಡ್ತಾರೆ? ಅದಕ್ಕೆ ಯಾರು ಜವಾಬ್ದಾರರು ತಗೋತಾರೆ? ಎಲ್ಲ ಮುಂದಕ್ಕೆ ನೋಡೋಣ ಚರ್ಚೆ. ಇವೆಲ್ಲ ಜನಗಳ ಮುಂದೆ ನಾನು ಮೊನ್ನೆನೂ ಬಂದಾಗ ಇಲ್ಲೇ ಹೇಳೋದ್ನಲ್ಲ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ಹೇಳಿ ನೋಡೋಣ ಇನ್ನು ಮುಂದಕ್ಕೆ ಏನೇನಾಗುತ್ತೆ. ಸರ್, ಟೌನ್ಶಿಪ್ ವಿಚಾರದಲ್ಲಿ ಮೋದಿ ಅವರು ಗ್ರೀನ್ ಸಿಗ್ನಲ್ ಇದೆ, ಕುಮಾರಸ್ವಾಮಿ ಮಾರ್ಗದರ್ಶನ ಇದೆ ಅಂತ ಹೇಳಿ ಮೋದಿಯವರು ಕೊಟ್ಟಿರ್ಬೋದೇನಪ್ಪ, ನಂಗೆ ಗೊತ್ತಿಲ್ಲ. ಕೊಟ್ಟವರೋ ಕೊಟ್ಟಿಲ್ವೋ ನನಗೆ ಗೊತ್ತಿಲ್ಲ. ಅವ್ರು ಹೇಳ್ತಾ ಇದ್ದಾರೆ. ಮೋದಿಯವರ ಕಾರ್ಯಕ್ರಮ ಅವರು ಗುಜರಾತ್ನಲ್ಲಿ ಏನು ಮಾಡಿದ್ದಾರೆ, ಅವರಲ್ಲೂ ಹಲವಾರು ಟೌನ್ಶಿಪ್ಗಳು ಮಾಡ್ಕೊಂಡ್ರು ಮೋದಿಯವರು. ಟೌನ್ಶಿಪ್ ಅವ್ರು ಮಾಡಿರ್ತಕ್ಕಂಥ ಭಾಗ ಯಾವುದು ಏರಿಯಾ, ಇವರು ಮಾಡೋಕ್ಕೆ ಹೊರಟಿರೋದು ಏನು? ಇಲ್ಲಿರೋದು ಪ್ರಶ್ನೆ. ಟೌನ್ಶಿಪ್ ಮಾಡೋದಕ್ಕೆ ನನ್ನ ಅಭ್ಯಂತರ ಇಲ್ಲ. ಬಿಡದಿ ಹತ್ರದ್ದು ನನ್ನ ಒಂದು ಕಾಲದಲ್ಲಿ 2006 20 ವರ್ಷದ ಹಿಂದೆ ಒಂದು 5 ಉಪನಗರಗಳನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದವನೇ ನಾನು. ಉದಾಹರಣೆಗೆ ಸನ್ಮಾನ್ಯ ದೇವೇಗೌಡರು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದಾಗ ಯಾವೊಂದು ರಾಮನಗರದ ಹತ್ರ ಮಾಯಗಾನಹಳ್ಳಿ ಅಂತಕ್ಕಂಥ ಒಂದು ಹಳ್ಳಿ, ಅಲ್ಲಿ ಆಂಧ್ರ ಪ್ರದೇಶದ್ದು ಯಾವುದೋ ಒಂದು ಬಸ್ ಆಕ್ಸಿಡೆಂಟಲ್ಲಿ ಶಾಲಾ ಮಕ್ಕಳು 8-10 ಮಕ್ಕಳು ಮರಣ ಹೊಂದಿದ್ರು. ಆ ಹಿನ್ನೆಲೆಯಲ್ಲಿ 89 ಮುಖ್ಯಮಂತ್ರಿ ಇವರಿದ್ದಾಗ ರಾಮಕೃಷ್ಣ ಹೆಗಡೆ ಅವರು ಆ ಬೆಂಗಳೂರು ಮೈಸೂರು ರಸ್ತೆಯನ್ನು ಅಗಲೀಕರಣ ಆಗಬೇಕು ಅನ್ನೋದು ದೇವೇಗೌಡರ ಚಿಂತನೆ. ಅವರು ಮುಖ್ಯಮಂತ್ರಿಗಳಾದಾಗ ಒಂದು ಅಮೇರಿಕಾದ ಗವರ್ನರ್ ಒಬ್ಬರು ಬಂದು ಆ ಒಂದು ಯೋಜನೆಗೆ ಹಾಕಿದರೆ ನಮ್ಮ ರಾಜ್ಯ ಸರ್ಕಾರದ ಬಜೆಟೇ 3,000 ಕೋಟಿ ಆಗ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ 3,000 ಕೋಟಿಲಿ ಮಾಡತಕ್ಕಂಥ ಶಕ್ತಿ ಇರಲಿಲ್ಲ. ಅದಕ್ಕೆ ಒಂದು ಅಮೇರಿಕಾ ಸಂಸ್ಥೆ ಜೊತೆಯಲ್ಲಿ ಒಪ್ಪಂದ ಆಯಿತು. ದೇವೇಗೌಡರು ಡೆಲ್ಲಿಗೆ ಹೋದ ಮೇಲೆ ಅದು ನೈಸ್ ತಕ್ಕಂಥ ಒಂದು ಸಂಸ್ಥೆಗೆ ಮತ್ತೆ ಅದೇನೋ ಒಡಂಬಡಿಕೆ ಮಾಡ್ಕೊಂಡ್ರು ನೈಸ್ ಹೆಸರಿನಲ್ಲಿ. ಬೆಂಗಳೂರು ಮೈಸೂರು ರಸ್ತೆ ಆಯಿತಾ 30 ವರ್ಷ ಹಾಗೇ ಹೋಯಿತು, ಅವಧಿ ಮುಗದೇ ಹೋಗಿದೆ. ಆ ಸಂದರ್ಭದಲ್ಲಿ ಇದೇ ಈಗಿನ ಮುಖ್ಯಮಂತ್ರಿಗಳು
BMICPA ಅಂತಲೂ ಅದೆಂಥದ್ದೋ ಒಂದು ಮಾಡಿದರು ಪ್ರಾಧಿಕಾರ, ಅದಕ್ಕೆ ಚೇರ್ಮನ್ ಇವರೇ. ಸುಮಾರು 1.25 ಲಕ್ಷ ಎಕರೆ ಭೂಮಿನ ಆ ಸಂದರ್ಭದಲ್ಲಿ ಬೆಂಗಳೂರು ಮೈಸೂರು ರಸ್ತೆಗೆ ಮತ್ತು ಟೌನ್ಶಿಪ್ ಮಾಡಲಿಕ್ಕೆ ಅವತ್ತು ನೋಟಿಫೈ ಮಾಡಿದ್ರು. ಈ 30 ವರ್ಷದಲ್ಲಿ ಏನಾಯ್ತದು ನಿಮ್ಮನ್ನು ಕೇಳೋದು. ಇಲ್ಲಿ ಪ್ರಶ್ನೆ, ಈಗ ಇವರು ತರಾತುರಿಲಿ ಏನು ಹೊರಟಿದ್ದಾರೆ, ಕುಮಾರಸ್ವಾಮಿ ಕೂಸು ಇದು ಅಂತ ಹೇಳಿ. ಕುಮಾರಸ್ವಾಮಿ ಕೂಸು ಅವತ್ತು ನಾನು ಚಿಂತನೆ ಮಾಡಿದ್ದು, ಆ ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಾಗ ಇದೇ ಕಾಂಗ್ರೆಸ್ನ HK ಪಾಟೀಲ್ರ ನೇತೃತ್ವದಲ್ಲಿ ಒಂದು ಸದನ ಸಮಿತಿ ಅಲ್ಲ, ಸತ್ಯಶೋಧನಾ ಸಮಿತಿ ಅಂತ ಮಾಡ್ಕೊಂಡು ಕುಮಾರಸ್ವಾಮಿಯವರು ಬೆಂಗಳೂರು ಸುತ್ತಮುತ್ತ ಲ್ಯಾಂಡ್ ಗ್ರ್ಯಾಬ್ ಮಾಡಲಿಕ್ಕೆ ರೈತರನ್ನ ಒಕ್ಕಲೆಬ್ಬಿಸಕ್ಕೆ ಹೊರಟಿದ್ದಾರೆ ಅಂತೇಳಿ ಆ ಸಂದರ್ಭದಲ್ಲಿ ಹಲವಾರು ರೀತಿಯಲ್ಲಿ ಕಾಮೆಂಟ್ಸ್ ಮಾಡಿದ್ದಾರೆ. ಈಗ ಪಾಪ ತರಾತುರಲ್ಲಿ ಹೊರಟಿದ್ದಾರಲ್ಲ, ಇದು ಅವತ್ತಿನ ನನ್ನ ಯೋಜನೆ. ರೈತರನ್ನ 3 ಬಾರಿ ಕೃಷ್ಣ ಕಚೇರಿ ಕರೆಸಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ನಾನು ಚರ್ಚೆ ಮಾಡಿ ಅಲ್ಲಿಯ ರೈತರ ಭಾವನೆಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ಅನ್ನೋದಕ್ಕೆ ಅವತ್ತು ತೀರ್ಮಾನ ಮಾಡಿದ್ದೀನಿ. ಅದು ಈಗ ಇವರೇನು ತರಾತುರಿಲಿ ಮಾಡಲಿಕ್ಕೆ ಹೊರಟಿದ್ದಾರೆ. ಇವರು ಮೊದಲೇ ರಿಯಲ್ ಎಸ್ಟೇಟ್ನ ಒಂದು ರೀತಿ ದೊರೆ ಅಂತ ಹೇಳ್ಬೇಕಾಯ್ತದೆ. ಯಾವ ರೀತಿ ರಿಯಲ್ ಎಸ್ಟೇಟ್ನಲ್ಲಿ ಸಂಪಾದನೆ ಮಾಡಬೇಕು ಅನ್ನೋದಕ್ಕೆ 3 ಎಕರೆ ಜಮೀನು 99ರಲ್ಲಿ ಅವ್ರ ತಂದೆ ಆಸ್ತಿ ಅಂತಕ್ಕಂಥದ್ದನ್ನು ಅಫಿಡವಿಟ್ನಲ್ಲಿ ತೋರಿಸ್ತಾರೆ ಎಲೆಕ್ಷನ್ ಕಮಿಷನಿಗೆ. ಅವ್ರು ಅಫಿಡವಿಟ್ ಹಾಕಿದಾಗ ಚುನಾವಣೆಗೆ ನಿಂತಾಗ 1999. ನಂತರ 2018ರಲ್ಲಿ 1400 ಕೋಟಿ ಆಸ್ತಿ ಅಂತ ತೋರಿಸ್ತಾರೆ. 3 ಎಕರೆ ಜಮೀನಿರೋರು 1400 ಕೋಟಿ ಸಂಪಾದನೆ ಮಾಡಿದ್ದಿದೆಯಲ್ಲ. ಪಾಪ ಜನಕ್ಕೂ ಅದನ್ನು ಸ್ವಲ್ಪ ಟ್ರೈನ್ ಅಪ್ ಮಾಡಲಿ. ನಮ್ಮ ರೈತರು 2 ಎಕರೆ 1 ಎಕರೆ ಇಟ್ಕೊಂಡಿರೋರು ಹೆಂಗೆ ಶ್ರೀಮಂತರಾಗಬೇಕು ಅನ್ನೋದು ಸ್ವಲ್ಪ ಜನಕ್ಕೆ, ಈಗ ಅವ್ರ ಮುಖ್ಯಮಂತ್ರಿಗಳು ಬೇರೆ ಇದ್ದಾರೆ, ಜನಕ್ಕೆ ಆ ಕಾರ್ಯಕ್ರಮ ಕೊಡೋಕ್ಕೆ ನಂದೇನು ಅಭ್ಯಂತರ ಇಲ್ಲ. ಇಲ್ಲಿ ಪ್ರಶ್ನೆ, ನರೇಂದ್ರ ಮೋದಿಯವರು ಏನು ಬೆಂತಟ್ಟಿದ್ದಾರೆ ಅಂತ ಏನು ಹೇಳ್ಕೊಂಡವರಲ್ಲ, ಅವರ ಹೆಸರನ್ನು ತಂದಿದ್ದಾರೆ. ಈಗ ಕುಮಾರಸ್ವಾಮಿ ಏನು ಹೇಳೋದು, ನರೇಂದ್ರ ಮೋದಿಯವರು ನನಗೆ ಅಪ್ರಿಸಿಯೇಷನ್ ಮಾಡೋರೆ ಅಂತ. ಇಲ್ಲಿ ಪ್ರಶ್ನೆ, ನರೇಂದ್ರ ಮೋದಿಯವರು ಟೌನ್ಶಿಪ್ ಮಾಡಬೇಕು ಅಂತೇಳಿ ಆ ಮುಖ್ಯಮಂತ್ರಿಗಳಾಗಿ ಹೊರಟಿದ್ದು, ಕೆಲವು ಭಾಗದಲ್ಲಿ ಭೂಕಂಪ ಆಗಿ ಅಲ್ಲಿ ಯಾವ ಬೆಳೆ ಬೆಳೀಲಿಕ್ಕಾಗಲ್ಲ, ಯಾವುದಕ್ಕೂ ಉಪಯೋಗ ಬರೋಲ್ಲ ಅಂತಕ್ಕಂಥ ಜಾಗವನ್ನು ಗುರುತಿಸ್ಕೊಂಡು ಅವ್ರು 14ರಲ್ಲಿ ಚುನಾವಣೆಗೆ ನಿಲ್ಲೋದಕ್ಕಿಂತ ಮುಂಚೆ ಕೆಲವು ಚಾನಲಲ್ಲಿ ತೋರಿಸಿದ್ದೀರಿ ನೀವು. ಡೊಲೇರಾ ಅಂತ ಹೇಳಿ ಒಂದು ಭಾಗದಲ್ಲಿ ಟೌನ್ಶಿಪ್ ಮಾಡ್ತೀವಿ ಅಂತೇಳಿ. ಸದ್ಯ ಅವರು ಪ್ರಧಾನಮಂತ್ರಿಗಳಾಗಿದ್ದರಿಂದ ಅವರು ಸ್ವಲ್ಪ ಹೆಚ್ಚಿನ ಮುತುವರ್ಜಿ